ಎಷ್ಟೋ ಜನ ನಮ್ಮ ಕ್ಲಿನಿಕ್ನಲ್ಲಿ ಆಂಗ್ಸೈಟಿ ನ್ಯೂರೋಸಿಸ್ ಅಂತ ಬರ್ತಾರೆ. ಆಂಗ್ಸೈಟಿ ನ್ಯೂರೋಸಿಸ್ ಅಂತ ಹೇಳಿದರೆ ಗಾಬರಿ ಆಗುತ್ತೆ, ಹೆದರಿಕೆ ಆಗುತ್ತೆ, ಅದೇ ಬಡಬಡ ಬಡ್ಕೊಳ್ಳುತ್ತೆ, ಏನೋ ಆಗೋಗುತ್ತೇನೋ ಅನಿಸುತ್ತೆ, ಆ ಥರದ್ದೆಲ್ಲ ಕಂಪ್ಲೇಂಟ್ ಇರುತ್ತೆ. ಆಮೇಲೆ ನಿದ್ರೆ ಬರೋದಿಲ್ಲ, ರಾತ್ರಿ ಇಡೀ ಎಚ್ಚರ ಆಗುತ್ತೆ, ಏನೋ ಗಾಬರಿ ಆಗ್ತಾ ಇರುತ್ತೆ, ಆ ಥರದ ಕಂಪ್ಲೇಂಟಲ್ಲಿ ಬರ್ತಾರೆ. ಅದಕ್ಕೆ ನಾನು ಹೇಳೋ ಒಂದು ಸುಲಭ ಮೆಥಡ್ ಏನು ಅಂದರೆ, ಆದಷ್ಟು ಎಕ್ಸಸೈಸ್ ವಾಕಿಂಗ್ ಮಾಡಲೇಬೇಕು. ಎಕ್ಸಸೈಸ್ ವಾಕಿಂಗ್ ಮಾಡಿದಾಗ ನಿಮ್ಮ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತದೆ. ಆಮೇಲೆ ನೀವು ಸ್ವಲ್ಪ ಫ್ರೆಶ್ ಆಗಿರ್ತೀವಿ, ಬಾಡಿ ಸರ್ಕ್ಯುಲೇಷನ್ ಆಗ್ತದೆ. ಅನಾವಶ್ಯಕವಾಗಿ ನೆಗೆಟಿವ್ ಥಿಂಕಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಎಲ್ಲ ಧರ್ಮದಲ್ಲಿಯೂ ಒಂದು ಸ್ತೋತ್ರ ಬುಕ್ ಥರ ಇದ್ದೇ ಇರುತ್ತೆ. ಯಾವ್ದಾದ್ರು ಒಂದು ನಿಮಗೆ ನಂಬಿಕೆ ಇದ್ದ ದೇವರನ್ನು ಒಂದು ಸ್ತೋತ್ರ ಬುಕ್ ತಗೊಂಡು ಓದಿ. ಆಮೇಲೆ ರಾತ್ರಿ ಮಲಗೋ ಹೊತ್ತಿಗೆ ಮೆಡಿಟೇಷನ್ ಮಾಡಿ, ಒಂದು 5-10 ನಿಮಿಷ ರಿಲ್ಯಾಕ್ಸ್ ಮಾಡಿ. 100, 99, 98 ಆ ಥರ ಒಂದೊಂದೇ ಯಾವ್ದಾದ್ರು ಒಂದು ಸ್ತೋತ್ರನೂ ಹೇಳ್ಬೋದು, ಅಥವಾ ಈ ನಂಬರ್ಸ್ ಸಹ ಹೇಳ್ಬೋದು. ಆ ಥರ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಿ. ಏನೇ ನಿಮಗೆ ಮೈಂಡಲ್ಲಿ ಇದ್ದರೆ ಜರ್ನಲಿಂಗ್ ಅಂತ ಹೇಳಿ, ಜರ್ನಲಿಂಗ್ ಅಂದರೆ ಒಂದು ಬುಕ್ ತಗೊಂಡು ಫುಲ್ಲು ಬರಿತಾ ಹೋಗಿ. ನಿಮ್ಮ ಮೇನ್ ಪ್ರಾಬ್ಲಮ್ ಎಂತ ಬರ್ಕೊಳ್ಳಿ, ಮೇನ್ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಇರುವ ಸೆಂಟೆನ್ಸ್ ಬರೀರಿ. ಈಗ ನನಗೆ ಎಕ್ಸಾಮ್ ಅಂತ ಹೆದರಿಕೆ ಅಂತ ಇದ್ರೆ, ನಾನು ಎಕ್ಸಾಮಲ್ಲಿ ಪಾಸ್ ಆಗಿ ಒಳ್ಳೆ ಮಾರ್ಕಲ್ಲಿ ಪಾಸ್ ಆಗಿದ್ದೇನೆ ಅಂತ ಹೇಳೋ ಪಾಸಿಟಿವ್ ಎಫರ್ಮೇಷನ್, ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನು ಬರೀರಿ. ನೆಗೆಟಿವ್ ಥಿಂಕಿಂಗ್ ಮಾತ್ರ ಈ ಆಂಗ್ಸೈಟಿಗೆ ಕಾರಣ. ಅಷ್ಟಾಗಿ ಈ ಆಂಗ್ಸೈಟಿ ಅಂತ ಹೇಳೋದು ನಿಮ್ಮ ಫ್ರೆಂಡೇ ಹೊರತು ನಿಮ್ಮ ಎನಿಮಿ ಅಲ್ಲ, ನಿಮ್ಮ ದುಶ್ಮನ್ ಅಲ್ಲ. ಈ ಆಂಗ್ಸೈಟಿ ಅಂತ ಹೇಳೋದು ಯಾಕೆ ಹಾಗಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ಮೈಂಡನ್ನು ಒಂದು ಹೊಸ ವಿಷಯಕ್ಕೆ ಅಡಾಪ್ಟ್ ಮಾಡಲಿಕ್ಕೋಸ್ಕರ ಈ ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಅಂದರೆ, ಈಗ ನೀವು ರೋಡ್ ದಾಟ್ತಾ ಇರ್ತೀರಿ. ರೋಡ್ ದಾಟ್ತಾ ಇರುವಾಗ ನಿಮಗೆ ಫಸ್ಟ್ ಯೋಚನೆ ಏನು ಬರುತ್ತೆ? ನಾನು ನಿಧಾನವಾಗಿ ದಾಟಬೇಕು, ಜಾಗೃತಿಯಾಗಿ ದಾಟಬೇಕು, ಇಲ್ದಿದ್ರೆ ಯಾವ್ದಾದ್ರು ಗಾಡಿ ಬಂದು ಹೊಡೆದ್ರೆ ನನಗೇನಾದ್ರು ತೊಂದರೆ ಆಗ್ಬೋದು ಅಂತ. ಅದನ್ನೇ ಆಂಗ್ಸೈಟಿ ಅಂತ ಹೇಳೋದು. ಆಂಗ್ಸೈಟಿ ಅಂದರೆ ನಿಮಗೆ ಅಲರ್ಟ್ ಮಾಡುತ್ತೆ, ನನಗೆ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಹೇಳುವಂಥ ಎಲ್ಲ ಪರ್ಮುಟೇಷನ್ ಕಾಂಬಿನೇಷನ್ಗಳಂದರೆ ಮೈಂಡಲ್ಲಿ ಎಲ್ಲ ನೆಗೆಟಿವ್ ವಿಚಾರಗಳು ಬರುತ್ತೆ. ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಿ ಪಾಸಿಟಿವ್ ಡೈರೆಕ್ಷನಿಗೆ ಹೋಗ್ಬೇಕಂತ ಹೇಳುವಂಥ ಒಂದು ಸೂಚನೆ ಅಷ್ಟೇ. ಆಂಗ್ಸೈಟಿ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೋಸ್ಕರ ಇರುವಂತಹ ಒಂದು ಬಾಡಿಯ ಒಂದು ರೀತಿ, ಒಂದು ನಿಮ್ಮ ಒಂದು ರೋಡ್ ಅಷ್ಟೇ. ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆಂಗ್ಸೈಟಿ ನಿಮ್ಮ ಫ್ರೆಂಡ್ ಆಗ್ತದೆ. ಆಮೇಲೆ ನಿಮಗೆ ಸರಿಯಾದ ಮಾರ್ಗವನ್ನು ಚೂಸ್ ಮಾಡಲಿಕ್ಕೆ ಅದು ಸಹಾಯ ಮಾಡ್ತದೆ. ಇನ್ನು ಆಂಗ್ಸೈಟಿ ನ್ಯೂರೋಸಿಸ್ ಇದ್ದವರು ತುಂಬ ಹೆಲ್ತಿ ವೆಜಿಟೇಬಲ್ಸ್, ಆರ್ಗ್ಯಾನಿಕ್ ಫ್ರೆಶ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ ಥರದ ಆಹಾರವನ್ನೇ ತಿನ್ನಿ. ಪ್ರೋಸೆಸ್ಡ್ ಫುಡ್ಡನ್ನು ತಿನ್ನಬೇಡಿ. ಆದಷ್ಟು ನೀರು ಕುಡೀರಿ. ಹೈಡ್ರೇಟೆಡ್ ಅಟ್ಮಾಸ್ಫಿಯರಲ್ಲಿ ಯಾವಾಗಲೂ ಮೈಂಡ್ ಸ್ವಲ್ಪ ಫ್ರೆಶ್ ಇರ್ತದೆ. ಆದ ಕಾರಣ ಆದಷ್ಟು ಮನೆಯ ಆಹಾರವನ್ನು ತಿನ್ನಿ, ಫ್ರೆಶ್ ಇರುವ ಆಹಾರವನ್ನು ತಿನ್ನಿ. ಹಿಂದಿನ ದಿನ ಆಹಾರವನ್ನು ತಿನ್ನಬೇಡಿ. ಬೆಳಿಗ್ಗೆ ಸ್ವಲ್ಪ ಬೇಗ ಏಳಿ, ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4-4:15 ಗಂಟೆಗೆ ಎದ್ದರೆ ತುಂಬ ಒಳ್ಳೆಯದು ನಿಮಗೆ. ಅಂದರೆ ಮೈಂಡ್ ಫ್ರೆಶ್ ಆಗಿರ್ತದೆ, ನಿಮ್ಮ ಮೈಂಡ್ ಕ್ಲಾರಿಟಿ ಇರ್ತದೆ, ಎಲ್ಲ ವಿಷಯಗಳು ಕ್ಲಿಯರ್ ಆಗ್ತವೆ. ಯಾವುದೇ ವಿಷಯದಲ್ಲಿ ನೀವೊಂದು ಥಿಂಕಿಂಗ್ ಮಾಡಬೇಕು ಅಂತಾದರೆ ನೀವು ನಿಮ್ಮ ಒಳಗಡೆ ಹೋಗಬೇಕು. ನೀವು ಒಂದು ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತೇವೆ. ನೀವು ಬೇರೆ ಕಡೆ ಎಲ್ಲ ವಿಷಯವನ್ನು ಬಿಟ್ಟು ನನಗೇನು ಬೇಕು, ನಾನು ಇದನ್ನು ಹೇಗೆ ಮಾಡ್ಬೋದು, ಯಾವುದಕ್ಕೆ ನಾವು ಪೂರಕವಾಗಿ ಡಿಸಿಷನ್ಗಳನ್ನು ಹೇಗೆ ತಗೊಳ್ಳುವಾಗ ಯಾವುದೋ ವಿಷಯಕ್ಕೆ ನೀವು ಯಾವುದು ನಿಮಗೆ ಸೂಟ್ ಆಗ್ತದೆ, ಯಾವುದು ನಿಮಗೆ ಧಾರ್ಮಿಕವಾಗಿ ಅಂದರೆ ಮೋರಲಿ ನಿಮಗೆ ಕರೆಕ್ಟ್ ಅನಿಸ್ತದೆ, ಅದಕ್ಕೆ ಬೇಕಾದರೆ ನೀವು ಹಿರಿಯರಿಂದ ಅಥವಾ ನಿಮ್ಮ ಫ್ರೆಂಡ್ಸಿಂದ, ಈವನ್ ಕೌನ್ಸಿಲರ್ಸಿಂದ ನೀವೊಂದು ಒಪಿನಿಯನ್ ಅನ್ನು ತಗೊಳ್ಬೋದು. ಆದರೆ ಸರಿಯಾದ ಡಿಸಿಷನ್ ಏನು ಅಂತ ಹೇಳೋ ರೀತಿಯಲ್ಲಿ ನೀವು ಸಮಾಲೋಚನೆ ಮಾಡಿ ಹೋಗ್ಬೋದು. ಅನಾವಶ್ಯಕ ಚಿಂತೆ ಮಾಡಿ ಏನೂ ಗುಣ ಇಲ್ಲ. ಆಮೇಲೆ ನಮ್ಮ ಕ್ಲಿನಿಕ್ಕಿಗೆ ತುಂಬ ಜನ ಸ್ಟೂಡೆಂಟ್ಸ್, ಹೊಸ ಜಾಬಿಗೆ ಸೇರಿದವರು ತುಂಬ ಜನ ಬರ್ತಾರೆ. ನಮಗೆ ತುಂಬ ಆಂಗ್ಸೈಟಿ ಆಗ್ತಾ ಇದೆ, ಬಾಸ್ ಕಿರಿಕಿರಿ ಮಾಡ್ತಾರೆ, ಅಥವಾ ನಮಗೆ ಸೂಟ್ ಆಗೋದಿಲ್ಲ ಅಂತ. ಈಗಿನ ಒಂದು ಜನ್ರೇಷನ್ ನಾನು ತುಂಬ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವರಿಗೆ ಒಂಥರದ ಕೆಲಸ ಮಾಡಬೇಕು, ತುಂಬ ಹೆವಿ ವರ್ಕ್ ಲೋಡ್ ಸಿಕ್ಕಿದ ಕೂಡಲೇ ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ಆದರೆ ಅದೊಂದು ನಾರ್ಮಲ್ ಪ್ರಕ್ರಿಯೆ. ನೀವು ಎಜುಕೇಷನ್ ಇದ್ದಾಗ ಅಮ್ಮ ಅಪ್ಪ ಎಲ್ಲ ರೆಡಿ ಮಾಡಿ ಕೊಡ್ತಾರೆ, ನೀವು ಓದಿದ್ರೆ ಆಯಿತು ಅಂತ. ಆದರೆ ಈ ಜಾಬಲ್ಲಿ ಹಾಗಾಗೋದಿಲ್ಲ. ಜಾಬಲ್ಲಿ ಏನಾಗುತ್ತೆ, ನೀವೇ ಅದನ್ನು ನಿಮ್ಮ ವರ್ಕನ್ನು ಲೋಡನ್ನು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಿರುವಾಗ ನಿಮಗೆ ಆಂಗ್ಸೈಟಿ ಆಗೋದು ಸ್ವಾಭಾವಿಕ. ಅದನ್ನೊಂದು ಕಾಯಿಲೆ ರೀತಿಯಲ್ಲಿ ತಗೊಳ್ಬಾರ್ದೇ ಹೊರತು ಇದೊಂದು ಚಾಲೆಂಜ್ ಟು ಓವರ್ಕಮ್, ಒಂದು ಹರ್ಡಲ್ ಟು ಓವರ್ಕಮ್. ಅದನ್ನು ನಾವು ಮಾಡಬೇಕಾದದ್ದು, ಮಾಡಲೇಬೇಕು. ಜೀವನ ಅಂತ ಹೇಳುವ ಈ ಒಂದೊಂದು ಸ್ಟೆಪ್ಪನ್ನು ನಾವು ದಾಟಲೇಬೇಕು ಅಂತ ಹೇಳುವಂಥ ಒಂದು ಚಾಲೆಂಜ್ ಆಗಿ ತಗೊಂಡು ಅದನ್ನು ಮುಂದುವರಿಬೇಕು. ನನಗೆ ಆಂಗ್ಸೈಟಿ ಆಗಿದೆ, ನನಗೇನೋ ಕಾಯಿಲೆ ಆಗಿದೆ, ನನಗೆ ಚಿಂತೆ ಬರ್ತಾ ಇದೆ, ನನಗೆ ಮಾನಸಿಕ ಕಾಯಿಲೆ ಇದೆ, ಆ ಥರದ ಭಾವನೆಯನ್ನು
ನೆಗೆಟಿವ್ ಥಾಟ್ಸನ್ನು ಇಟ್ಕೊಳ್ಬೇಡಿ. ನೀವು ಫಸ್ಟ್ ನಿಮ್ಮ ಪ್ಯಾರೆಂಟ್ಸ್ ಜೊತೆ ಆಗಲಿ, ನಿಮ್ಮ ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಎಲ್ಡರ್ಲಿ ಫ್ರೆಂಡ್ಸ್ ಅಥವಾ ನಿಮ್ಮ ಎಲ್ಡರ್ಲಿ ಕಸಿನ್ಸ್ ಅಥವಾ ಈವನ್ ನಿಮ್ಮ ಆಂಟಿ ಅಂಕಲ್ಸ್, ಸ್ವಲ್ಪ ನಿಮಗೆ ತುಂಬ ಆಕ್ವೆಂಟ್ ಆಗಿದ್ದವರು, ಅಂದರೆ ನಿಮಗೆ ಹತ್ರ ಇದ್ದವರೊಟ್ಟಿಗೆ ಮಾತಾಡ್ಬೋದು. ಅಥವಾ ಈವನ್ ನೀವು ಕೌನ್ಸಿಲರ್ಸಿನ ಹೆಲ್ಪನ್ನು ತಗೊಳ್ಬೋದು. ಇದಕ್ಕೋಸ್ಕರವೇ ಹೆಲ್ಪ್ಲೈನ್ಗಳಿದ್ದಾವೆ. ನೀವು ಇಂಟರ್ನೆಟ್ಟಲ್ಲಿ ಹೋದರೆ ಹೆಲ್ಪ್ಲೈನ್ಸ್ ಸಿಗ್ತದೆ. ನೀವು ಫ್ರೀಯಾಗಿ ಕೌನ್ಸಿಲಿಂಗ್ ಮಾಡಿ ಮಾತಾಡ್ಬೋದು. ಹಾಗಿರುವಾಗ ಅನಾವಶ್ಯಕವಾಗಿ ಸ್ಟ್ರೆಸ್ ಅಂತ ತಗೊಂಡು, ಆಂಗ್ಸೈಟಿ ಅಂತ ತಗೊಂಡು ನಿಮ್ಮ ಜೀವನವನ್ನು ಒಂದೊಂದು ದಿವಸ ತುಂಬ ಪ್ರೆಷಿಯಸ್ ಲೈಫಲ್ಲಿ ಅದನ್ನು ಹಾಳು ಮಾಡ್ಕೊಳ್ಬೇಡಿ. ಚೆನ್ನಾಗಿ ಲೈಫನ್ನು ಲೀಡ್ ಮಾಡಿ ಹ್ಯಾಪಿಯ ಪ್ರತಿಯೊಂದು ಸ್ಟೆಪ್ಪು, ಪ್ರತಿಯೊಂದು ದಿನದ ಒಂದು ಜರ್ನಿ ಒಂದು ಗಿಫ್ಟ್ ಗಾಡಿಂದ. ಸೊ ನಿಮ್ಮ ಜೀವನವನ್ನು ಚೆನ್ನಾಗಿ ಅನುಭವಿಸಿ, ಹ್ಯಾಪಿಯಾಗಿ, ತುಂಬ ಕಂಟೆಂಟೆಡ್ ಆಗಿ, ಎವ್ರಿ ಸ್ಟೆಪ್ ಜಾಯ್ಫುಲ್ ಆಗಿ ಕಳೀರಿ. ಥ್ಯಾಂಕ್ ಯು ವೆರಿ ಮಚ್.